ಚಾ ಕಪ್ಪಿದ್ದಂತ ಜಾಗದಲ್ಲಿ ನೋಟಿನ ಕಂತೆಯನ್ನು ಹೇಗಿಟ್ರು. ನನ್ನ ಸುತ್ತಮುತ್ತ ಮಹಿಳೆಯರು ಕೂತಿದ್ರು. ಆದ್ರೆ ಇವತ್ತು ನನ್ನೊಬ್ಬನನ್ನೇ ಅಲ್ಲಿ ತೋರಿಸಲಾಗ್ತಾ ಇದೆ. ನನ್ನ ಗಂಡನನ್ನ ಯಾವ ರೀತಿ ದಿಗ್ಬಂಧನ ಮಾಡಿದ್ರು, ಯಾವ ರೀತಿ ಅವರನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ರು. ಕೊನೆಗೂ ಸೌಜನ್ಯನ ಪ್ರಕರಣವನ್ನ ಎದುರಿಟ್ಕೊಂಡು ಈ ದರಿದ್ರ ಗ್ಯಾಂಗು ಆಡ್ತಾ ಇರುವಂತ ಆಟ ಏನು, ಮಾಡ್ತಾ ಇರುವಂತ ದುಡ್ಡೇನು. SIT ನಿನ್ನೆ 11 ಜನರಿಗೆ ನೋಟಿಸ್ ಕೊಟ್ಟಿದೆ. ಎಲ್ಲೆಲ್ಲಿಂದ ದುಡ್ಡು ಬಂತು ತಿಮರೋಡಿಗೆ ಮತ್ತು AI ಸಮೀರ್ಗೆ ಅಂಡ್ ಗ್ಯಾಂಗಿಗೆ ಅಂತ ಅವರಿಗೆ ಕ್ಲೂ ಸಿಕ್ಕಿದೆ, ಸುಳುವು ಸಿಕ್ಕಿದೆ, ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಮುಂದಿದೆ ಆಟ ಯಾರದು? ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳದ್ದು. ED ಮತ್ತು NIA ಎಂಟ್ರಿ ಆಗುವ ಎಲ್ಲ ಸಿದ್ಧತೆಗಳು ಮತ್ತು ಸಾಧ್ಯತೆಗಳು ಕಾಣ್ತಾ ಇದೆ. ನನ್ನ ಗಂಡನನ್ನ ಬದುಕಿಸಿಕೊಡಿ ಹೆಗಡೆಯವರೇ, ನೀವೇ ನಮ್ಮನ್ನು ಬದುಕಿಸಬೇಕು ಅಂತ ನೆಲದಲ್ಲಿ ಹಣೆ ಇಟ್ಟು ಅವಳು ಬಡ್ಕೊಳ್ತಾ ಹತ್ಕೊಳ್ತಾ ಇರುವಂತ ರೀತಿ ನೋಡಿದ್ರೆ ಎಂತವನ ಕರುಳು ಚುರ್ರ ಅಂತ ಅನಿಸ್ತದೆ. ಹೆಗಡೆಯವರು ನಮಗೆ ಯಾವತ್ತೂ ಮೋಸ ಮಾಡಿಲ್ಲ. ನನ್ನ ಗಂಡ ಧರ್ಮಸ್ಥಳಕ್ಕೂ ಮೋಸ ಮಾಡಿಲ್ಲ. ಆಮೇಲೆ ಸೌಜನ್ಯನ ಪ್ರಕರಣ ನಡೆದಾಗ ನಾನಾಗಲಿ ನನ್ನ ಗಂಡ ಚಿನ್ನಯ್ಯ ಆಗಲಿ ನಾವು ಧರ್ಮಸ್ಥಳದಲ್ಲೇ ಇರಲಿಲ್ಲ ಅನ್ನುವಂತ ಪರಮ ಸತ್ಯವನ್ನು ನಿನ್ನೆ ಅವಳು ಬಿಚ್ಚಿಟ್ಟಿದ್ದಾಳೆ. ಏನ್ ಹೇಳ್ತಾರೆ? ಸತ್ಯದ ತಲೆಗೆ ಹೊಡೆದಂತೆ ಮಾತಾಡುವ, ವಿಡಿಯೋ ಮಾಡುವ, ಅರ್ಧರಾತ್ರಿಯಲ್ಲಿ ಲೈವ್ ಬರುವ ಈ ಮಟ್ಟಣ್ಣ ಅನ್ನುವಂತ ಈ ನಕಲಿ ಹೋರಾಟದ ಲೀಡರ್ ಈಗೇನ್ ಹೇಳ್ತಾರೆ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ಯಾಕೆ ತಲೆ ಮರೆಸ್ಕೊಳ್ತೀರಿ? ಈಗಾಗಲೇ ತಿಮರೋಡಿ ಓಡಿ ಹೋಗಿ ಆಗಿದೆ. ಉಳಿದವರ ಪಾಲು ಈಗ ಶುರು ಆಗ್ಲಿಕ್ಕಿದೆ. ಇಡೀ ಟೀಮಿನ ಬಂಧನದ ಕ್ಷಣಗಣನೆ ಆರಂಭ ಆಗಿದೆ. ಅವರನ್ನ ಬಂಧಿಸಬೇಕು, ಅವರನ್ನ ಹೆಡೆಮುರಿ ಕಟ್ಟಬೇಕು. ಯಾಕೆಂತಂದ್ರೆ ಸಮಾಜಕ್ಕೆ ಅತ್ಯಂತ ತಪ್ಪು ಸಂದೇಶವನ್ನ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಆ AI ಸಮೀರ್ ಅನ್ನುವಂತ ಭ್ರಷ್ಟ ಎಲ್ಲಿದ್ದಾನೆ? ಅವನನ್ನು ಹುಡುಕಿ ಬಂಧಿಸಿ ಅವನನ್ನು. ಈಗಲೂ ನಮ್ಮಂತವರು ಧರ್ಮಸ್ಥಳದ ಸತ್ಯದ ಪರವಾಗಿ ನಂತು ಮಾತಾಡ್ತಾ ಹೋದ್ರೆ ನಮ್ಮ ಶರೀರದಿಂದ ಹಿಡಿದು ಕುಟುಂಬದಿಂದ ಹಿಡಿದು ಪ್ರತಿಯೊಂದನ್ನು ವ್ಯಂಗ್ಯಕ್ಕೆ ಬೈಗಳಕ್ಕೆ ಒಡ್ಡಿ ಮಾತಾಡ್ತೀರಿ ಷಂಡ್ರು. ಈಗ ಇದೆ ತಾಂಡವ, ಈಗ ಆರಂಭ ಆಗಿದೆ. ಈಗ ನಿಜವಾದಂತ ಟಾರ್ಗೆಟ್ ಧರ್ಮಸ್ಥಳದ ಇನ್ನೊಂದು ಕಥನ ಈಗ ಬಿಗಿನಿಂಗ್ ಇದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಧರ್ಮಸ್ಥಳದ ಒಟ್ಟು ಪ್ರಕರಣಕ್ಕೆ ಎಂತೆಂಥ ತಿರುವು ಸಿಗ್ತಾ ಇದೆ ಅಂತಂದರೆ ಪ್ರಾಯಶಃ ನಾವು ಯಾರೂ ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ತಿರುವು ಇದು. ಆರಂಭ ಹೇಗಾಯಿತು? ಟಾರ್ಗೆಟ್ ಧರ್ಮಸ್ಥಳ, AI ಸಮೀರನ ಒಂದು ವಿಡಿಯೋ ಬಂದ ಆ ಒಂದು ಹಂತದಿಂದ ಮರುಸೃಷ್ಟಿ ಮತ್ತು ಒಂದು ಹೋರಾಟಕ್ಕೆ ಮುಂದಾದಂಥ ಈ ನಕಲಿ ಗ್ಯಾಂಗ್ ಇಡೀ ಸಮಾಜದ ನಂಬಿಕೆಯನ್ನು ಪಡಕ್ಕೊಡ್ಡಿದ್ದನ್ನು ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಂತಕ್ಕೆ AI ಸಮೀರನ ವಿಡಿಯೋ ಮತ್ತು ಈ ಮಟ್ಟಣ್ಣ ತಿಮರೋಡಿಯ ಗ್ಯಾಂಗು ನಮ್ಮ ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರವಾದಂಥ ಧರ್ಮಸ್ಥಳವನ್ನು ಯಾವ ರೀತಿ ಅಪಭ್ರಂಶಗೊಳಿಸಿದ್ರು, ವಿಸ್ಮೃತಿಗೊಳಿಸಿದ್ರು ಅಂತಂದರೆ ಪ್ರಾಯಶಃ ವೀರೇಂದ್ರ ಹೆಗ್ಗಡೆಯವರ ಕುಟುಂಬ 100ಕ್ಕೆ 100 ಕೊಲೆಗಾರ ಕುಟುಂಬ, ಅತ್ಯಾಚಾರಿ ಕುಟುಂಬ. ಅದರ ಜೊತೆಗೆ ಅಣ್ಣಪ್ಪ ಮಂಜುನಾಥನ ನೆಲೆಯೇ ಒಂದು ಭ್ರಮಿತ ಸತ್ಯ, ಸುಳ್ಳು ಅನ್ನುವಂಥ ರೀತಿಯಲ್ಲಿ ಈ ಗ್ಯಾಂಗು ಸುಳ್ಳು 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 ವಿಡಿಯೋಗಳ ಮೂಲಕ AI ಸಮೀರನ ಇಡೀದಾದಂಥ ಒಂದು ಅಂತಾರಾಷ್ಟ್ರೀಯ ಷಡ್ಯಂತ್ರದ ಭಾಗವಾಗಿ ನಮ್ಮ ಶ್ರದ್ಧಾ ಕೇಂದ್ರದ ಬುಡಕ್ಕೆ ಕೈ ಹಾಕಿತು. ಇನ್ನೇನು ಧರ್ಮಸ್ಥಳದ ಕತೆ ಮುಗಿದೇ ಹೋಯಿತು ಅನ್ನುವಂಥ ಒಂದು ಚಿತ್ರವನ್ನು, ಒಂದು ಪರಿಸ್ಥಿತಿಯನ್ನು, ಭ್ರಮೆಯನ್ನು ಸಾಮೂಹಿಕವಾಗಿ ಹುಟ್ಟುಹಾಕಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಮೀಡಿಯಾದಲ್ಲಿ ಅದು ಪ್ರಸಾರಗೊಂಡಿತು. ನಂಬಿದ ಜನ ದಿಗಿಲಾದರು, ನಂಬಿದ ಸಮಾಜ ಕೈಕಟ್ಟಿ ಕುಳಿತಿತು. ಧರ್ಮಸ್ಥಳವನ್ನು ಬಿಟ್ಟು ಬದುಕಲಾರದ ಆ ನಂಬಿಕೆಯ ನೆಲೆಯ ಮೇಲೇ ಬದುಕಿದ ಸನಾತನ ಸಮಾಜ ದಿಕ್ಕೆಟ್ಟಿತು. ಆದರೆ ನೋಡಿ, ಕೊನೆಗೂ ಸತ್ಯಕ್ಕೆ ಜಯ. ಹಿನ್ನಡೆ ಆಗಬಹುದು, ಆದರೆ ಅದು ಯಾವುದೇ ಸುಳ್ಳಿನ ಮುನ್ನಡೆಗೆ ಶಾಶ್ವತವಾಗಿ ಯಾವ ಅವಕಾಶವನ್ನೂ ಕೊಡುವುದಿಲ್ಲ ಅನ್ನೋದಕ್ಕೆ ಧರ್ಮಸ್ಥಳದ ಪ್ರಕರಣ
ವರ್ತಮಾನದಲ್ಲಿ ಒಂದು ಉಜ್ವಲವಾದಂಥ ಸಾಕ್ಷ್ಯ. ಭಾರತದ ಸಂಸ್ಕೃತಿ ಮತ್ತು ಸನಾತನ ಸಂಸ್ಕೃತಿ, ನಮ್ಮ ಶ್ರದ್ಧೆ, ಭಕ್ತಿ, ಆರಾಧನೆಯ ಆ ನೆಲೆಗಟ್ಟಿದೆಯಲ್ಲ, ಅದು ಎಂಥ ಸವಾಲನ್ನಾದರೂ ಸ್ವೀಕರಿಸಿ ಪುಟಕ್ಕಿಟ್ಟ ಚಿನ್ನದ ಹಾಗೆ ಅದು ಮತ್ತೆ ಹುಟ್ಟಿ ಬರುತ್ತೆ, ಹೊಸ ಶಕ್ತಿಯಿಂದ ನಮ್ಮನ್ನು ಆವರಿಸ್ತದೆ ಅನ್ನೋದಕ್ಕೆ ಧರ್ಮಸ್ಥಳದ ಪ್ರಕರಣ ಕಣ್ಣೆದುರಿನ ಅದ್ಭುತವಾದಂಥ ಅನನ್ಯವಾದಂಥ ಸಾಕ್ಷಿ. ಹೇಗಿದ್ದದ್ದು ಹೇಗಾಯಿತು? ತಿಮರೋಡಿ, ಮಟ್ಟಣ್ಣ, ಜಯಂತು ಮತ್ತೆ ಈ ಎಂಜಲು ಕಾಸಿಗೆ ವ್ಯೂಸ್ಗಳ ಬೆನ್ನು ಬಿದ್ದಂಥ, ತಮ್ಮನ್ನೇ ತಾವು ಮಾರಿಕೊಳ್ಳುವಂಥ ಕೆಲವು ಯೂಟ್ಯೂಬರ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ತಿಮರೋಡಿಯ ಮನೆಯಲ್ಲಿ ಎಂಜಲು ತಿಂದು ಅಲ್ಲೇ ಕುಳಿತು ವಿಡಿಯೋವನ್ನು ಓತಪ್ರೋತವಾಗಿ ಮಾಡಿದರು. ಆದರೆ ಅದೃಷ್ಟ ಅನ್ನುವ ಹಾಗೆ ಮೇನ್ ಸ್ಟ್ರೀಮಿನ ಮಾಧ್ಯಮಗಳೂ ಕೂಡ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಡುಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ತಮ್ಮ ಒಂದು ನ್ಯೂಸನ್ನು, ಚರ್ಚೆಯನ್ನು, ಸಂವಾದವನ್ನು ಸಂಘಟಿಸ್ತಾ ಇರುವ ಹೊತ್ತಿನಲ್ಲಿ ಹನುಮಕ್ಕನಂತವರು ನೇರವಾಗಿ ನಿಂತರು. ಪವರ್ ಟಿವಿಯ ಶೆಟ್ರು ಯಾವುದೇ ರೀತಿಯ ಅವಮಾನ, ಹಿಂಸೆ, ಬೈಗಳ ಇಡೀ ಸಮಾಜವೇ ಅವರ ಮೇಲೆ ಮುಗಿಬಿದ್ರೂ ಕೂಡ ರಾಕೇಶ್ ಶೆಟ್ರು ಹಿಂದೆ ಅಡಿ ಇಟ್ಟಿಲ್ಲ. ಅದರ ಜೊತೆಗೆ ಗಿಳಿಯಾರು ಮತ್ತು ಕೀರ್ತಿ, ಹೀಗೆ ಒಂದಿಷ್ಟು ಜನ ಧರ್ಮಸ್ಥಳದ ಪರವಾಗಿ ಅನ್ನುವುದಕ್ಕಿಂತ ಈ ನಕಲಿ ಗ್ಯಾಂಗಿನ, ಡೋಂಗಿ ಗ್ಯಾಂಗಿನ ಸ್ವಾರ್ಥವನ್ನು, ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಿದ್ದಕ್ಕಾಗಿ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರವನ್ನು ಮತ್ತು ಹೆಗ್ಗಡೆ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದನ್ನು ಪ್ರಶ್ನಿಸುವ ಮೂಲಕ ಸುನಾಮಿಗೆ ಎದುರಾಗಿ ನಿಂತರು. ಅದರಲ್ಲಿ ತುಂಬ ಜನ ಇದ್ದಾರೆ. ನಮ್ಮ ಯುವ ಸಮಾಜದ, ಯುವ ಒಂದು ವರ್ತಮಾನದ ಹಲವಾರು ಯೂಟ್ಯೂಬರ್ಸ್ಗಳು ಈ ನಕಲಿ ಯೂಟ್ಯೂಬರ್ಸ್ಗಳ ಇಡೀ ಮುಖವಾಡವನ್ನು ಕಳಚಿ ಬಿಸಾಡಿದರು. ಧರ್ಮಸ್ಥಳದ ಪರವಾಗಿ ಅನ್ನೋದಕ್ಕಿಂತ ನಮ್ಮ ನೆಲೆಯ ಸತ್ಯದ ಪರವಾಗಿ, ಶ್ರದ್ಧಾ ಕೇಂದ್ರದ ಪರವಾಗಿ, ನ್ಯಾಯದ ಪರವಾಗಿ, ಸನಾತನ ನೆಲೆಗೆ ಗುರಿಯಿಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಜೆಹಾದಿಗಳ, ಅರ್ಬನ್ ನಕ್ಸಲ್ಗಳ, ಬೇರೆ ಬೇರೆ ಶಕ್ತಿಗಳ ಒಂದು ಸಂಘಟಿತ ಸ್ವರೂಪವಾದಂಥ ಇದೇ ತಿಮರೋಡಿ ಗ್ಯಾಂಗಿನ ವಿರುದ್ಧ ನಿಂತು ಭುಜವನ್ನು ತಟ್ಟಿದ್ರು. ಇನ್ನಿಲ್ಲದ ರೀತಿಯಲ್ಲಿ ಹೋರಾಟವನ್ನು ಸಂಘಟಿಸಿದರು. SIT ರಚನೆ ಆಯಿತು. SIT ಆ ಬುರುಡೆ ಗ್ಯಾಂಗು, ಮಾರ್ಕ್ಸ್ ಮ್ಯಾನ್ ಎಲ್ಲೆಲ್ಲಿ ತೋರಿಸ್ತಾನೋ ಅಲ್ಲಲ್ಲಿ ಅಗೆಯಲಿಕ್ಕೆ ಶುರು ಮಾಡಿದರು. ಸಿಕ್ಕಿದ್ದು ಕೊನೆಗೂ 0. 13 ಆಯಿತು, 16 ಆಯಿತು, 18 ಆಯಿತು, 30ಕ್ಕೆ ಬೇಡಿಕೆ. ಆ ಹೊತ್ತಿಗೆ SIT ಚುರುಕಾಯಿತು, ತನ್ನ ತನಿಖೆಯ ತರಿಕವನ್ನು ಮುಂದು ಮಾಡಿತು. ಯಾವ ಬುರುಡೆ ಗ್ಯಾಂಗಿನ ಮಹತ್ವದ ತಾಂಡವಕ್ಕೆ ಸಾಕ್ಷಿಯಾಗುವಂಥ AI ಸಮೀರನ ಮಾತು ಇದೇ ಮುಸುಕುದಾರಿಯನ್ನು ಹಿಡಿದು ಒಳಗೆ ಹಾಕಿತು. ವಿಚಾರಣೆ ಬೇರೆ ದಿಕ್ಕಿನಲ್ಲಿ ಆರಂಭ ಆಯಿತು. ಅಲ್ಲಿಂದ ಶುರು ಆಯಿತು ನೋಡಿ ಇದೇ ನಕಲಿ ಗ್ಯಾಂಗಿನ ದುರ್ಭಿಕ್ಷ ಯೋಗ. ಸುಳ್ಳಿನ ಸರಮಾಲೆಯನ್ನೇ ಸೃಜಿಸಿ ಸತ್ಯದ ಸಮಾಧಿ ಮಾಡಲಿಕ್ಕೆ ಹೊರಟಂತ ಈ ತಿಮರೋಡಿ, ಮಟ್ಟಣ್ಣ ಗ್ಯಾಂಗಿನ ಗ್ರಾಚಾರ ಅವತ್ತಿನಿಂದ ಆರಂಭ ಆಯಿತು. ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ ಕಂಡಲ್ಲಿ ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ. ಧರ್ಮಸ್ಥಳವನ್ನು ಮುಟ್ಟಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಇವತ್ತು ನಕಲಿ ಗ್ಯಾಂಗಿನ ವರ್ತಮಾನ ಸಾಕ್ಷ್ಯವನ್ನು ನುಡಿತಾ ಇದೆ. ತಿಮರೋಡಿ ಗಡಿಪಾರು ಅಕ್ರಮ ಶಸ್ತ್ರಾಸ್ತ್ರದ ಕಾಯ್ದೆ ಪ್ರಕಾರ ಆ ಗಡಿಪಾರಿ ಮಾಡಿದ ರಾಯಚೂರಿನ ಮಾನ್ವಿಯಲ್ಲಿ ಕೂಡ ಪ್ರತಿಭಟನೆ ಆಗ್ತಾ ಇದೆ. ನಮ್ಮೂರಿಗೆ ಅವರು ಬರ್ಕೊಡುದು. ನೀಚ ಸಂತತಿಗೆ ಎಲ್ಲಿ ಹೋದರೂ ಪಾಪಿ ಹೋದಲ್ಲಿ ಮೊಳಕಾಲ ನೀರು.
ಚಿನ್ನಯ್ಯನ ಬೇರೆ ಬೇರೆ ರೀತಿಯ ಮಾತುಗಳು, ಅವರ ಇಡೀದಾದಂಥ ಒಂದು ಸತ್ಯದ ಅನಾವರಣ SIT ಮತ್ತು ಕೋರ್ಟಿನ ಎದುರು ನಡೀತಾ ಇದೆ. 183 ಸ್ಟೇಟ್ಮೆಂಟು ನಿನ್ನೆ 3 ತಾಸು ನಡೆದಿದೆ, ಇವತ್ತು ಕಂಟಿನ್ಯೂ ಆಗಿದೆ. ನ್ಯಾಯಾಂಗದ ಎದುರು ಗಳಗಳ ಅಂತ ಹತ್ತುಕೊಂಡು ಚಿನ್ನಯ್ಯ ನಿಂತರೆ ಈ ನಕಲಿ ಗ್ಯಾಂಗಿನ ಅಸಲಿಯತ್ತನ್ನು ಮೇನ್ ಸ್ಟ್ರೀಮಿನ ಮಾಧ್ಯಮ ಸುವರ್ಣ ಮತ್ತು ರಿಪಬ್ಲಿಕ್ ಟಿವಿಯಲ್ಲಿ ಬಂದದ್ದು, ಅವರ ಸ್ಟ್ರಿಂಗ್ ಆಪರೇಷನ್ನಲ್ಲಿ ಅನಾವರಣಗೊಂಡದ್ದು, ಇದೇ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಈ ಇಡೀ ಮಟ್ಟಣ್ಣ, ತಿಮುರೋಡಿ, ಜಯಂತು, AI ಸಮೀರ್ ಆ್ಯಂಡ್ ಗ್ಯಾಂಗು ಅವರ ಇಡೀ ಜಾತಕವನ್ನು ನಿನ್ನೆ ನೇರ ಹೊರಗೆ ಹಾಕಿದ್ದಾರೆ. ಇದೇ ಪಟ್ಟಿಂಗರ್ ಹೇಳ್ತಾ ಇದ್ರು, ನಮಗೆ ಚಿನ್ನಯ್ಯನ ಪರಿಚಯವೇ ಇಲ್ಲ. 2 ವರ್ಷದ ಹಿಂದೆ ತಿಮುರೋಡಿಯವರ ಮನೆಗೆ ದಂಪತಿ ಸಮೇತವಾಗಿ ನಾವು ಹೋಗಿದ್ದೆವು. ಅಲ್ಲಿ ಏನೇನು ಆಯಿತು, ಯಾವ್ಯಾವ ರೀತಿ ವಿಡಿಯೋ ಚಿತ್ರೀಕರಣ ಮಾಡಿದರು, ನಕಲಿಯಾಗಿ ಇವತ್ತು ಚಾ ಕಪ್ಪಿದ್ದಂಥ ಜಾಗದಲ್ಲಿ ನೋಟಿನ ಕಂತೆಯನ್ನು ಹೇಗಿಟ್ರು, ನನ್ನ ಸುತ್ತಮುತ್ತ ಮಹಿಳೆಯರು ಕೂತಿದ್ರು. ಆದರೆ ಇವತ್ತು ನನ್ನೊಬ್ಬನನ್ನೇ ಅಲ್ಲಿ ತೋರಿಸಲಾಗ್ತಾ ಇದೆ. ನನ್ನ ಗಂಡನನ್ನು ಯಾವ ರೀತಿ ದಿಗ್ಬಂಧನ ಮಾಡಿದರು, ಯಾವ ರೀತಿ ಅವರನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದರು. ಕೊನೆಗೂ ಸೌಜನ್ಯನ ಪ್ರಕರಣವನ್ನು ಎದುರಿಟ್ಟುಕೊಂಡು ಈ ದರಿದ್ರ ಗ್ಯಾಂಗು ಆಡ್ತಾ ಇರುವಂಥ ಆಟ ಏನು, ಮಾಡ್ತಾ ಇರುವಂಥ ದುಡ್ಡೇನು. SIT ನಿನ್ನೆ 11 ಜನರಿಗೆ ನೋಟಿಸ್ ಕೊಟ್ಟಿದೆ. ಎಲ್ಲೆಲ್ಲಿಂದ ದುಡ್ಡು ಬಂತು ತಿಮುರೋಡಿಗೆ ಮತ್ತು AI ಸಮೀರಿಗೆ ಆ್ಯಂಡ್ ಗ್ಯಾಂಗಿಗೆ ಅಂತ ಅವರಿಗೆ ಕ್ಲೂ ಸಿಕ್ಕಿದೆ, ಸುಳುವು ಸಿಕ್ಕಿದೆ, ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಮುಂದಿದೆ ಆಟ ಯಾರದು? ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳದ್ದು. ED ಮತ್ತು NIA ಎಂಟ್ರಿ ಆಗುವ ಎಲ್ಲ ಸಿದ್ಧತೆಗಳು ಮತ್ತು ಸಾಧ್ಯತೆಗಳು ಕಾಣ್ತಾ ಇದೆ. ಈ ಎಲ್ಲ ವಿವರಗಳನ್ನು, ಈ ನಕಲಿ ಗಾಂಗಿನ ಇಡೀ ಛದ್ಮವೇಷವನ್ನು ಚಿನ್ನಯ್ಯ ಒಂದು ಕಡೆ ನಿರಂತರವಾಗಿ ಅದನ್ನು ಕಳಚಿ ಬಿಸಾಡ್ತಾ ಇದ್ದಾರೆ. ಚಿನ್ನಯ್ಯ SIT ಎದುರು ಮತ್ತು ಕೋರ್ಟಿನ ಎದುರು ಈಗಾಗಲೇ ಸರ್ಕಾರಿ ವಕೀಲರು 100ಕ್ಕೆ 100 ಧರ್ಮಸ್ಥಳದ ಎದುರು ಮತ್ತು ಹೆಗ್ಗಡೆ ಕುಟುಂಬದ ಮೇಲೆ ಷಡ್ಯಂತ್ರ ನಡೆದಿದೆ. ಇದೇ ಷಡ್ಯಂತ್ರದ ಒಂದು ದೊಡ್ಡ ಗ್ಯಾಂಗೆ ಈ ನಕಲಿ ಗ್ಯಾಂಗು. ಈ ನಕಲಿ ಗ್ಯಾಂಗಿನ ಆಳದಲ್ಲಿ ಯಾವುದೇ ಸತ್ಯಗಳಿಲ್ಲ. ಸೌಜನ್ಯನ ತಾಯಿ ಕೂಡ ಈ ನಕಲಿ ಗ್ಯಾಂಗಿನ ಒಂದು ಭಾಗ. ಸೌಜನ್ಯನ ತಂದೆಯನ್ನು ಸೌಜನ್ಯನ ತಾಯಿಯೇ ನಿಧಾನ ವಿಷವನ್ನು ಉಣಿಸಿ ಕೊಲ್ಲಿದ್ದಾಳೆ ಅನ್ನುವಂಥ ಸತ್ಯವು ಹೊರಗೆ ಬರ್ತಾ ಇದೆ. ವಿಠ್ಠಲ್ ಗೌಡ ಎಂಥ ಖತರ್ನಾಕ್ ಅನ್ನೋದು ಒಂದೊಂದು ಹಂತದಲ್ಲಿ ಸಂಪೂರ್ಣವಾಗಿ ಅನಾವರಣಗೊಳ್ತಾ ಇದೆ. ಬುರ್ಡೆ ತಂದವನಿಂದ ಹಿಡಿದು ಚಿನ್ನಯ್ಯನನ್ನ ತಿಮುರೋಡಿಗೆ ಪರಿಚಯ ಮಾಡಿದವನಿಂದ ಹಿಡಿದು 2 ವರ್ಷದ ಅದ್ಭುತವಾದಂಥ ಸ್ಕ್ರಿಪ್ಟು 5 ವರ್ಷದಲ್ಲಿ ತನ್ನ ಇಡೀ ತಪಸ್ಸಿನ ಫಲವಾಗಿ ಜಗತ್ತೇ ಮೆಚ್ಚುವಂಥ ಕಾಂತಾರ ಚಾಪ್ಟರ್ 2 ರಿಷಬ್ ಶೆಟ್ಟಿ ಮಾಡ್ತಾರೆ. ಈ ಭ್ರಷ್ಟರು 2 ವರ್ಷದಲ್ಲಿ ಇಡೀ ಧರ್ಮಸ್ಥಳವನ್ನು ಮುಗಿಸುವ ಚಿತ್ರಕ್ಕೆ ಸ್ಕ್ರಿಪ್ಟನ್ನು ರಚಿಸಿದರು ಅನ್ನೋದು ಈಗ ಹೊರಗೆ ಬರ್ತಾ ಇದೆ ಮಲ್ಲಿಕಾ ಅವ್ರ ಮೂಲಕ. ಎಲ್ಲ ವಿವರಗಳನ್ನು ನಿಮ್ಮ ಎದುರು ಅನಾವರಣಗೊಳಿಸಲಿಕ್ಕೆ ಕೂತಿದ್ದೇನೆ. ನನ್ನ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರವಾದಂಥ, ನ್ಯಾಯಯುತವಾದಂಥ, ನಿಷ್ಠುರವಾದಂಥ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ಒಂದು ಧರ್ಮಸ್ಥಳದ ಶ್ರದ್ಧೆ ಅಂದರೆ ಏನು, ಅಣ್ಣಪ್ಪನ ಪ್ರಭಾವ ಅಂದರೆ ಏನು, ಮಂಜುನಾಥನ ಸಾನ್ನಿಧ್ಯ ಅಂದರೆ ಏನು, ಧರ್ಮಸ್ಥಳದ ಹೆಗಡೆಯವರ ಒಂದು ಸಾಮಾಜಿಕವಾದ ಸಾಂಸ್ಕೃತಿಕವಾದಂಥ ಕೊಡುಗೆ ಅಂದರೆ ಏನು, ಈ ಎಲ್ಲವನ್ನು ಹೆಡೆಮುರಿ ಕಟ್ಟಿ ನೇತ್ರಾವತಿ ನದಿಯಲ್ಲಿ ಬಿಸಾಡುವಂಥ ಒಂದು ಕೆಲಸಕ್ಕೆ ಮುಂದಾದಂಥ ಈ ನಕಲಿ ಗ್ಯಾಂಗಿನ ಒಂದೊಂದು ಹೆಜ್ಜೆಯನ್ನು ಚಿನ್ನಯ್ಯನೂ ಅಲ್ಲಿ ಕಾನೂನಾತ್ಮಕವಾಗಿ ಇವತ್ತು ಅನಾವರಣಗೊಳಿಸ್ತಾ ಇದ್ದರೆ, ಮಲ್ಲಿಕಾ ಅವರ 2ನೇ ಹೆಂಡತಿ ಈ ನಡೆದ ಘಟನೆಯ ಇಡೀ ವಿವರಗಳನ್ನು ಕೊಟ್ಟಿದ್ದಾರೆ. ಮಾನ ಮರ್ಯಾದೆ ಇಲ್ಲದೆ ಇದ್ದಂಥ ಈ ಪಟಿಂಗರು ಚಿನ್ನಯ್ಯನ ಪರಿಚಯವೇ ಇಲ್ಲ ಅಂತಂದರು. ಆದರೆ ಇದೇ ಮಲ್ಲಿಕಾ ಹೇಳುವ ಪ್ರಕಾರ 2 ವರ್ಷದ ಹಿಂದೆ ಅವರ ಮನೆಗೆ ಹೋದದ್ದು, ಅಲ್ಲಿ ಚಾ ಕುಡಿದದ್ದು, ಅಲ್ಲಿ ಚಿನ್ನಯ್ಯನನ್ನು ಬಳಸಿಕೊಂಡದ್ದು, ಆಮೇಲೆ ಆಗಲೇ ಮಾಡದಂಥ ವಿಡಿಯೋಗಳನ್ನು ಈಗ ಬಿಡ್ತಾ ಇದ್ದದ್ದು. ನೋಡಿ, ಈ ಗ್ಯಾಂಗು ಎಂಥ ಖತರ್ನಾಕ್ ಕೆಲಸ ಮಾಡ್ತಾ ಇದೆ ಅಂತಂದರೆ,
ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಿನಿಮಾದ ಸ್ಕ್ರಿಪ್ಟಿಗೂ ಇವರ ಸ್ಕ್ರಿಪ್ಟು ಕಡಿಮೆ ಇಲ್ಲ. ನೆನಪಿಡಿ, SIT ಯಾವಾಗ ಚಿನ್ನಯ್ಯನನ್ನು ತನ್ನ ಹದ್ದುಬಸ್ತಿಗೆ ತೆಗೆದುಕೊಂಡಿತೋ ಆವಾಗ ಇವರ ಮನೆಯಲ್ಲಿ ಕೂತು ಈ ನಾಡಿನ ನಮ್ಮ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಕೆಲಸ ಮಾಡಿದಂಥ ಈ ಪಟಿಂಗ ಕೆಲವು ನಕಲಿ ನಾವೇ ಸಮಾಜ ಸುಧಾರಕರು, ಸತ್ಯ ನ್ಯಾಯ ನೀತಿ ಧರ್ಮದ ಪತ್ರಿಕೋದ್ಯಮವನ್ನು ಮಾಡ್ತೇವೆ ಅಂತ ಬಂದಂಥ ಪುಂಡ್ರಿದರಲ್ಲ, ಪತ್ರಿಕೋದ್ಯಮದ ಆಗುತ್ತಿಲ್ಲ ಈ ಕಳ್ಳರಿಗೆ. ಆದರೆ ನಾವೇ ದೊಡ್ಡ ಪತ್ರಕರ್ತರು ಅನ್ನುವ ರೀತಿಯಲ್ಲಿ AI ಸಮೀರನ ಸಂತತಿಯ ರೀತಿಯ ಅವರ ಒಂದು ಇಡೀ ಮುಂದುವರೆದ ಭಾಗದ ರೀತಿಯಲ್ಲಿ ಪಿಂಡಗಳ ರೀತಿಯಲ್ಲಿ ವರ್ತಿಸಿದಂಥ ಕನ್ನಡದ ಕೆಲವು ಯೂಟ್ಯೂಬರ್ಸ್ಗಳಿದ್ದಾರಲ್ಲ, ಮಾನಗೇಡಿಗಳು, ವ್ಯೂಸ್ಗಾಗಿ ತಮ್ಮ ವಿಡಿಯೋದ ಜನಪ್ರಿಯತೆಗಾಗಿ ಈ ನೆಲದ ಸಂಸ್ಕೃತಿಯನ್ನು, ನಂಬಿಕೆಯನ್ನು, ಶ್ರದ್ಧೆಯನ್ನು ಬಲಿ ಹಾಕುವ ಈ ಪಟಿಂಗರು ಕೂಡ ಅಲ್ಲೇ ಇದ್ದರು ಕೆಲವರು. ಇವರೆಲ್ಲರೂ ಸೇರಿ ಆ ಚಿನ್ನಯ್ಯ ಎಲ್ಲಿ ಮುಂದೆಲ್ಲಾದರೂ ಸತ್ಯ ಬಾಯ್ಬಿಟ್ರೆ ಅಂತೇಳಿ ಏನು ಮಾಡಿದ್ರು, ಹಲವಾರು ವಿಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ. ಎಂಥ ಒಂದು ದುರಾಲೋಚನೆ ಮತ್ತು ದುರಾಲೋಚನೆ ನೋಡಿ. ಅದನ್ನು SIT ಅವನ ಚಿನ್ನಯ್ಯನನ್ನು ತೆಗೆದುಕೊಂಡ ತಕ್ಷಣ ಏನು ಮಾಡಿದರು, ಒಂದು ಸರಣಿ ವಿಡಿಯೋವನ್ನು ಬಿಟ್ಟರು. ಆ ಬಾಂಬ್ ಟುಸ್ಪಟಾಕಿ ಆಯಿತು, ಅದೇ ಅವರಿಗೆ ತಿರುಮಂತ್ರ ಆಯಿತು. ಈಗ 183 ಪ್ರಕಾರ ಅಲ್ಲಿ ನ್ಯಾಯಾಲಯದ ಎದುರು ಚಿನ್ನಯ್ಯ ಸಾಕ್ಷ್ಯವನ್ನು ಕೊಡ್ಲಿಕ್ಕೆ ಹೋದಾಗ ತಮ್ಮ ವಿರುದ್ಧವಾಗಿ ಏನಾದರೂ ಹೇಳಿಬಿಡಬಹುದು ಅಂತೇಳಿ 2 ವರ್ಷದ ಹಿಂದೆ ಮಲ್ಲಿಕಾ ಹೇಳುವ ಸಂದರ್ಶನದ ಪೂರ್ಣ ಪಾಠದ ಕೆಲವು ತುಣುಕುಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ಅವಳು ಹೇಳುವ ಪ್ರಕಾರ ಆ ದಿನವೇ ಅಲ್ಲಿ ಆ ಸಂದರ್ಭದಲ್ಲಿ ಇವರಿಗೆ ಮುಂದೆ ಏನೇನು ಬೇಕು ಕ್ಲೈಮ್ಯಾಕ್ಸಿಗೆ ಆ ಸೀನನ್ನು, ಆ ದೃಶ್ಯವನ್ನು, ಆ ವಿಡಿಯೋವನ್ನು ಶೂಟ್ ಮಾಡಿಟ್ಟುಕೊಳ್ಳಲಾಗಿದೆ. ಅದರ 14 ವಿಡಿಯೋಗಳು ಈಗಾಗಲೇ ಬಂದಿದ್ದಾವೆ, 22 ಒಟ್ಟು ವಿಡಿಯೋ, ಇನ್ನೂ ವಿಡಿಯೋಗಳು ಬಾಕಿ ಇದೆ ಅಂತ ಕೇಳಲ್ಪಟ್ಟಿದ್ದೇವೆ. ಆ ಥರದ ನ್ಯೂಸ್ ಬರ್ತಾ ಇದೆ. ಮಲ್ಲಿಕಾ ಕೂಡ ಅದನ್ನು ದೃಢಪಡಿಸಿದ್ದಾರೆ. ಅದರ ಮಧ್ಯೆ ಈ ತಿಮರೋಡಿ ಅನ್ನುವ ರೌಡಿಯನ್ನು AC ಇದೇ ದಕ್ಷಿಣ ಕನ್ನಡದಿಂದ ಗಡಿಪಾರು ಮಾಡಿದ್ದಾರೆ. ಮಾನ್ವಿ ಅವರು ಕೂಡ ತಿರಸ್ಕಾರ ಮಾಡ್ತಾ ಇದ್ದಾರೆ. ಮಟ್ಟಣ್ಣ ದುಡ್ಡು ಮಾಡಿದ್ದಾನೆ ಅಂತಂದ್ರೆ ಅದು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ದುಡ್ಡಿಗಾಗಿ ಈ ಮಟ್ಟಣ್ಣ ಹೋರಾಟ ಮಾಡ್ತಾ ಇದ್ದಾನೆ. ಸೌಜನ್ಯ ಕೇಸನ್ನು ಇಟ್ಕೊಂಡು ಇವನು ದುಡ್ಡು ಮಾಡ್ತಾ ಇದ್ದಾನೆ, ದಗಲ್ಬಾಜಿ ಮಾಡ್ತಾ ಇದ್ದಾನೆ ಅಂತ ನಾನಲ್ಲ, ಮಲ್ಲಿಕಾ ಅವರು ಹೇಳಿದ್ದು. ಯಾರು? ಚಿನ್ನಯ್ಯನ ಹೆಂಡತಿ. ತನ್ನ ಗಂಡನನ್ನ ಬಂಧಿಸಿಡಲಾಗಿತ್ತು, ತನ್ನ ಗಂಡನ ಫೋನನ್ನು ಕಸಿದುಕೊಳ್ಳಲಾಗಿತ್ತು. ಯಾರ್ಯಾರ್ದೋ ಪೊಲೀಸರು, ಯಾರ್ಯಾರ್ದೋ ಡ್ರೈವರು ಎಲ್ಲಿಂದಲೋ ಫೋನ್ ಮಾಡಿ, ನೋಡು ನಾನು ಮನೆಗೆ ಜೀವಂತವಾಗಿ ಬರುವುದು 100ಕ್ಕೆ 99% ಸಂದೇಹ, ಡೌಟು, ನನ್ನನ್ನು ನಂಬೇಡ, ಅಲ್ಲಿ ಎಲ್ಲೋ ಮನೆಯಲ್ಲೊಂದು ಜಾಗದಲ್ಲಿ 5,000 ರೂಪಾಯಿ ಇಟ್ಟಿದ್ದೇನೆ, ನಾನೊಮ್ಮೆ ಹೆಣವಾಗಿ ಬಂದರೆ ಯಾರ ಹತ್ರ ದುಡ್ಡು ಬೇಡ, ಆ 5,000 ರೂಪಾಯಲ್ಲಿ ನನ್ನ ಸಂಸ್ಕಾರ ಮಾಡು, ಇಲ್ಲಿ ತಿಮರೋಡಿ ನನಗೆ ಹೊಡೆತಾ ಇದ್ದಾರೆ, ಬಡಿತಾ ಇದ್ದಾರೆ, ಈ ಮಟ್ಟಣ್ಣ ತಿಮರೋಡಿ ಗ್ಯಾಂಗು ನನ್ನನ್ನು ಮಾರಣಾಂತಿಕವಾಗಿ ಹಿಂಸ್ತಾ ಇದೆ, ನಾನು ಯಾವ ಸಂಪರ್ಕಕ್ಕೂ ನಿನಗೆ ಸಿಗದೇ ಇದ್ದಂಗೆ ಮಾಡಿದ್ದಾರೆ, ಮತ್ತೆ ನನ್ನನ್ನು ಹೊಡೆದು ಕೊಂದು ಆ ಕೊಲೆಯ ಆ ಸಾವಿನ ಒಂದು ಉತ್ತರದಾಯಿತ್ವವನ್ನು ಹೆಗ್ಗಡೆ ಕುಟುಂಬದವರ ಮೇಲೆ ಹೊರಿಸಲಿಕ್ಕೆ ಇಲ್ಲಿ ಹುನ್ನಾರ ನಡೀತಾ ಇದೆ ಅನ್ನೋದನ್ನು ಮಲ್ಲಿಕಾ ತನ್ನ ಈ ಸಂದರ್ಶನದಲ್ಲಿ ನೇರವಾಗಿ ಹೇಳಿದ್ದಾಳೆ. ಈಗೇನು ಹೇಳ್ತಾರೆ ಈ ಲಫಂಗರು, ಈಗೇನು ಹೇಳ್ತಾರೆ ಈ ಪುಂಡರು, ಸಂತೋಷನನ್ನ ಮುಗ್ಧ ಅಂತ ಹೇಳುವ ಸೌಜನ್ಯನ ತಾಯಿಯ ಇಡೀಯದಾದಂಥ ಏನು ಆ ಷಡ್ಯಂತ್ರದ ಒಳಗನ್ನ ಇದೇ ಪವರ್ ಟಿವಿಯ ರಾಕೇಶ್ ಶೆಟ್ರು ಒಂದು ಕಡೆಯಿಂದ ಸರಿಯಾಗಿ ಅದನ್ನು ಜನರ ಎದುರು ಇಡ್ತಾ ಇದ್ದಾರೆ. ಸಾಕ್ಷಿ ಸಮೇತ ಅವನ ಕೊರಳಿನ ಏನು ಜಪಮಣಿಯ ಸಮೇತ ಇಟ್ಟು ಅವರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಚಿನ್ನಯ್ಯನ ಹೆಂಡತಿ ಅವರು ಹೇಗೆ ನನ್ನ ಗಂಡನನ್ನು ಕರ್ಕೊಂಡೋದ್ರು, ಹೇಗೆ ದೆಹಲಿ ಮತ್ತು ಬೆಂಗಳೂರಿಗೆ ತಿರುಗಾಡಿಸಿದ್ರು, ಇದಕ್ಕೆ ವಿಠ್ಠಲ್ ಗೌಡ ಹೇಗೆ ಕೀಪಿನ್ನು, ಬುರುಡೆಯನ್ನೇ ಎಲ್ಲಿಂದ ತಂದರು,
ನನ್ನ ಗಂಡನನ್ನು ಹೇಗೆ ದಿಗ್ಬಂಧನದಲ್ಲಿ ಇಟ್ಕೊಂಡ್ರು. ನಾನಲ್ಲಿದ್ದೇನೆ, ನನ್ನನ್ನು ಚಾ ಕುಡಿಸಿ ಕೊನೆಗೆ ಹೊರಗೆ ಕಳಿಸಿದ್ರು. ತಿಮರೋಡಿ ಮಾತಾಡಿದ್ದಾರೆ, ನನ್ನ ಗಂಡನೂ ಮಾತಾಡಿದ್ದಾರೆ. ನಮಗೆ ಕೂತಿದ್ದಾಗಲೇ ನಮಗೆ ಗೊತ್ತಿಲ್ಲದೆ ಇದ್ದಾಗೆ ವಿಡಿಯೋವನ್ನು ಮಾಡಿದ್ದಾರೆ. ಅಲ್ಲಿ ನನ್ನ ಸುತ್ತಮುತ್ತ ಹೆಣ್ಣುಮಕ್ಕಳು ತುಂಬ ಹೆಂಗಸರಿದ್ರು. ಎರಡೂ ಕಡೆಯಿಂದ ಮಾತುಕತೆ ಆಗಿದೆ. ಆದರೆ ನನ್ನ ಗಂಡನ ಮಾತನ್ನು ಮಾತ್ರ ತೋರಿಸ್ತಾ ಇದ್ದಾರೆ. ತಿಮರೋಡಿ ಮಾತನ್ನು ಕಟ್ ಮಾಡಲಾಗಿದೆ. ಹೆಗಡೆಯವರು ನಾನು ಮದುವೆಯಾಗಿ ಹೋದ ತಕ್ಷಣ ನಮಗೆ ಹೊಸ ಕ್ವಾರ್ಟರ್ಸ್ ಅನ್ನು ಕಟ್ಟಿಕೊಟ್ಟಿದ್ರು. ನಾನು 7 ವರ್ಷ ಅಲ್ಲಿ ಬದುಕಿದ್ದೇನೆ. ಎಲ್ಲಿಯೂ ಯಾವುದೇ ಕೊಲೆ, ಯಾವುದೇ ಅತ್ಯಾಚಾರ ಹೆಗಡೆಯವರ ಕುಟುಂಬದಿಂದ ಆಗ್ತಾ ಇದೆ ಅನ್ನುವಂಥ ಯಾವುದೇ ಮಾತನ್ನು ನಾನು ಕೇಳಲಿಲ್ಲ. ಇದು ಧರ್ಮಸ್ಥಳದ ಅಣ್ಣಪ್ಪನ ಮತ್ತು ಮಂಜುನಾಥನ ಆಣೆ ಅಂತ ಹೇಳಿ ಆ ಹೆಣ್ಣುಮಗಳು ಮಾತಾಡ್ತಾಳೆ. ನನ್ನ ಗಂಡನನ್ನು ಬದುಕಿಸಿಕೊಡಿ ಹೆಗಡೆಯವರೇ, ನೀವೇ ನಮ್ಮನ್ನು ಬದುಕಿಸಬೇಕು ಅಂತ ನೆಲದಲ್ಲಿ ಹಣೆ ಇಟ್ಟು ಅವಳು ಬಡ್ಕೊಳ್ತಾ ಹತ್ಕೊಳ್ತಾ ಇರುವಂಥ ರೀತಿ ನೋಡಿದರೆ ಎಂಥವನ ಕರುಳು ಚುರ್ರ್ ಅಂತ ಅನ್ನಿಸ್ತದೆ. ಹೆಗಡೆಯವರು ನಮಗೆ ಯಾವತ್ತೂ ಮೋಸ ಮಾಡಿಲ್ಲ. ನನ್ನ ಗಂಡ ಧರ್ಮಸ್ಥಳಕ್ಕೂ ಮೋಸ ಮಾಡಿಲ್ಲ. ಆಮೇಲೆ ಸೌಜನ್ಯನ ಪ್ರಕರಣ ನಡೆದಾಗ ನಾನಾಗಲಿ ನನ್ನ ಗಂಡ ಚಿನ್ನಯ್ಯ ಆಗಲಿ ನಾವು ಧರ್ಮಸ್ಥಳದಲ್ಲೇ ಇರಲಿಲ್ಲ ಅನ್ನುವಂಥ ಪರಮ ಸತ್ಯವನ್ನು ನಿನ್ನೆ ಅವಳು ಬಿಚ್ಚಿಟ್ಟಿದ್ದಾಳೆ. ಏನು ಹೇಳ್ತಾರೆ? ಸತ್ಯದ ತಲೆಗೆ ಹೊಡೆದಂತೆ ಮಾತಾಡುವ, ವಿಡಿಯೋ ಮಾಡುವ, ಅರ್ಧರಾತ್ರಿಯಲ್ಲಿ ಲೈವ್ ಬರುವ ಈ ಮಟ್ಟಣ್ಣ ಅನ್ನುವಂಥ ಈ ನಕಲಿ ಹೋರಾಟದ ಲೀಡರ್ ಈಗೇನು ಹೇಳ್ತಾರೆ? ಇದಕ್ಕೆ ಉತ್ತರ ಕೊಡಬೇಕಲ್ಲ. ಯಾಕೆ ತಲೆ ಮರೆಸ್ಕೊಳ್ತೀರಿ? ಈಗಾಗಲೇ ತಿಮರೋಡಿ ಓಡಿ ಹೋಗಿ ಆಗಿದೆ. ಉಳಿದವರ ಪಾಲು ಈಗ ಶುರು ಆಗ್ಲಿಕ್ಕಿದೆ. ಇಡೀ ಟೀಮಿನ ಬಂಧನದ ಕ್ಷಣಗಣನೆ ಆರಂಭ ಆಗಿದೆ. ಅವರನ್ನು ಬಂಧಿಸಬೇಕು, ಅವರನ್ನು ಹೆಡೆಮುರಿ ಕಟ್ಟಬೇಕು. ಯಾಕೆಂತಂದ್ರೆ ಸಮಾಜಕ್ಕೆ ಅತ್ಯಂತ ತಪ್ಪು ಸಂದೇಶವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಆ AI ಸಮೀರ್ ಅನ್ನುವಂಥ ಭ್ರಷ್ಟ ಎಲ್ಲಿದ್ದಾನೆ ಅವನನ್ನು ಹುಡುಕಿ ಬಂಧಿಸಿ. ಅವನನ್ನು ಯಾವ್ಯಾವುದೋ ಸಣ್ಣ ಸಣ್ಣ ವಿಚಾರಗಳು ಏನಾದರೂ ಪೋಸ್ಟ್ ಹಾಕಿದರೆ ಬಂಧಿಸ್ತೀರಿ. ಇಡೀ ಸಮಾಜವನ್ನೇ, ಅವರ ನಂಬಿಕೆಯನ್ನೇ ಬುಡಮೇಲು ಮಾಡುವಂಥ ಸುಳ್ಳಿನ ಕಂತೆಯ ವಿಡಿಯೋ ಮಾಡಿದಂಥ ಈ ಭ್ರಷ್ಟನನ್ನ, ನಕಲಿ ಪತ್ರಕರ್ತನನ್ನ ಯಾಕೆ ಬಂಧಿಸ್ತಾ ಇಲ್ಲ ಇಲ್ಲಿವರೆಗೆ? ಇದು ಕೋಮು ಪ್ರಚೋದನೆ ಅಲ್ವಾ? ಇದು ಸಮಾಜವನ್ನು ಒಡೆಯುವ ಕೆಲಸ ಅಲ್ವಾ? ಇಡೀ ಸಮಾಜವನ್ನು ಮತಿಭ್ರಷ್ಟಗೊಳಿಸುವ ಕೆಲಸ ಅಲ್ವಾ? ಇದು ಶಾಂತಿ ಭಂಗ ಮಾಡುವ ಕೆಲಸ ಅಲ್ವಾ? ಇದು ಅನಾವಶ್ಯಕವಾಗಿ ಹೆಗಡೆಯವರ ಮೇಲೆ ಇಲ್ಲ ಸಲ್ಲದ ಬೈಗೊಳದ ಶಬ್ದಗಳನ್ನು ಬಳಸಿದ್ರಲ್ಲ, ಅದಕ್ಕೆ ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಮಲ್ಲಿಕಾ ಅವರ ಈ ಮಾತು ಪರಮ ಸಾಕ್ಷ್ಯವನ್ನು ನುಡಿತಾ ಇದೆ. ಇದೇ ಮಲ್ಲಿಕಾ ಅವರು ಹೇಳ್ತಾರೆ, ಸೌಜನ್ಯನ ತಾಯಿ 24 ಗಂಟೆ ನಾವಲ್ಲಿರುವಷ್ಟು ಹೊತ್ತು ಅವರ ಮನೆಯಲ್ಲೇ ಬಿದ್ದಿರ್ತಿದ್ರು ಅಂತ. ಸೌಜನ್ಯನ ಸಾವಿನ ನಂತರದ ತಿಮರೋಡಿಯ ಬೆಳವಣಿಗೆ ಮತ್ತು ಸೌಜನ್ಯ ತಾಯಿಯ ಮತ್ತು ಅವರ ಕುಟುಂಬದ ಅದು ಆಸ್ತಿ ಪಾಸ್ತಿ, ಹಣ, ಕಾರು, ಬಂಗಲೆ ಎಲ್ಲವೂ ತನಿಖೆ ಆಗಬೇಕು. ಎಲ್ಲಿಂದ ಬಂತು ಇವರಿಗೆ ದುಡ್ಡು? ಎಲ್ಲಿಂದ ಬಂತು ಇಷ್ಟು ಜನ ಈ ಯೂಟ್ಯೂಬರ್ಸ್ಗಳನ್ನು ಸಾಕುವಂಥ ತಾಕತ್ತು? ಯೂಟ್ಯೂಬರ್ಸ್ಗಳು ಯಾವ್ಯಾವ ರೀತಿ ಎಂಜಲ್ ಕಾಸನ್ನು ತಿಂದಿದ್ದಾರೆ ಅನ್ನೋದು ಹಲವಾರು ವಿಡಿಯೋಗಳಲ್ಲಿ, ಹಲವಾರು ರೀತಿಯ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಅನಾವರಣಗೊಂಡಿದೆ. ಧರ್ಮಸ್ಥಳದ ಮೇಲಿನ ಶ್ರದ್ಧೆ, ನಂಬಿಕೆ, ಮಂಜುನಾಥನ ಕೃಪೆ, ಅಣ್ಣಪ್ಪನ ಪ್ರಭಾವ ಇದೇ ಸುಳ್ಳು ಗ್ಯಾಂಗಿನ, ನಕಲಿ ಗ್ಯಾಂಗಿನ ಸುನಾಮಿಯ ಎದುರು ಎಷ್ಟೋ ಜನ ಜೀವದ ಹಂಗು ತೊರೆದು ಯೂಟ್ಯೂಬರ್ಸ್ಗಳು, ಮೇನ್ ಸ್ಟ್ರೀಮಿನ ಪತ್ರಕರ್ತರು ಹೋರಾಡಿದ್ದನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕಿರಿಕೀರ್ತಿ ಮತ್ತು ಗಿಳಿಯಾರನ್ನ ಯಾವ ರೀತಿ ಹಿಂಸೆ ಮಾಡಿತ್ತು ಈ ಗ್ಯಾಂಗು? ಇಡೀ ಈ ಅರ್ಬನ್ ನಕ್ಸಲ್ಸ್ಗಳು, ಬುದ್ಧಿಜೀವಿಗಳು, ಜೆಹಾದಿಗಳು ಯಾವ ರೀತಿ ವರ್ಕ್ ಮಾಡಿದ್ರು? ಈಗಲೂ ನಮ್ಮಂಥವರು ಧರ್ಮಸ್ಥಳದ ಸತ್ಯದ ಪರವಾಗಿ ನಂತು ಮಾತಾಡ್ತಾ ಹೋದರೆ ನಮ್ಮ ಶರೀರದಿಂದ ಹಿಡಿದು, ಕುಟುಂಬದಿಂದ ಹಿಡಿದು ಪ್ರತಿಯೊಂದನ್ನು ವ್ಯಂಗ್ಯಕ್ಕೆ, ಬೈಗಳಕ್ಕೆ ಒಡ್ಡಿ ಮಾತಾಡ್ತೀರಿ ಷಂಡ್ರು. ಸತ್ಯವನ್ನ ಸತ್ಯ ಅಂತ ಒಪ್ಪಿಕೊಳ್ಳುವಂಥ ಔದಾರ್ಯ ಇಲ್ಲ.
ಯಾವುದೋ ಒಬ್ಬ ಪಟಿಂಗರು ಬಂದು ಸುಳ್ಳು ಹೇಳ್ತಾರೆ. ಅನನ್ಯ ಅನ್ನುವಂಥ ಒಂದು ಪಾತ್ರವನ್ನು ಸೃಷ್ಟಿಸಿದ್ರಲ್ಲ ಈ ಪಟಿಂಗರು, ಈಗಲೂ AI ಸಮೀರ್ನ ಪರವಾಗಿ ಮತ್ತೆ ಮಾತಾಡ್ತಾರೆ. ಅವನ ವಿಡಿಯೋವನ್ನು ನೋಡ್ತಾರೆ ಈ ಕಳ್ಳರು. ಏನು ಆತ್ಮಸಾಕ್ಷ್ಯ ಎಷ್ಟರ ಮಟ್ಟಿಗೆ ಸತ್ತೋಗಿದೆಯಾ? ಅನನ್ಯ ಅನ್ನುವಂಥ ಒಂದು ಜೀವವೇ ಹುಟ್ಟಿಲ್ಲ ಈ ನೆಲದಲ್ಲಿ. ಈ ಮಟ್ಟಣ್ಣ, ಈ ತಿಮರೋಡಿ, ಈ AI ಸಮೀರ್ ಎಂತೆಂಥ ಸುಳ್ಳುಗಳನ್ನು ಹೇಳಿ ದಕ್ಕಿಸಿಕೊಳ್ಳುವ ಪ್ರಯತ್ನ ಮಾಡಿದರು. ಅದು ಇವತ್ತಿನ ಯುಗದಲ್ಲಿ ಎಲ್ಲವೂ ಈಗ ಹೊರಗೆ ಬರ್ತಾ ಇದೆ. ಚಿನ್ನಯ್ಯನ ಪತ್ನಿಯನ್ನ ಸಂದರ್ಶಿಸಿದ ಆ ಮೇನ್ ಸ್ಟ್ರೀಮಿನ ಮಾಧ್ಯಮಕ್ಕೆ ಅಭಿನಂದಿಸಬೇಕು ಈ ಸಮಾಜ. ಯಾಕೆಂತಂದ್ರೆ ಪರಮ ಸತ್ಯವನ್ನ ಹೊರಗೆಡುವ ಕೆಲಸವನ್ನ ಆ ಮಾಧ್ಯಮ ಮಾಡಿದೆ. ಮಟ್ಟಣ್ಣನ ದಗಲಬಾಜಿತನ, ಹಣದಾಹ, ತಿಮರೋಡಿಯ ರೌಡಿಸಮ್ಮು, ಸೌಜನ್ಯ ತಾಯಿಯ ವ್ಯಾವಹಾರಿಕ ಬುದ್ಧಿ, ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡುವಂತ ಒಂದು ಸಮೂಹ ಸನ್ನಿಯನ್ನ ಹಂಚುವ ಈ AI ಸಮೀರ್ನಂತ ನಕಲಿ ಪತ್ರಕರ್ತರು, ಏನೇನು ತಿರುವುಗಳು! ಆಹಾಹಾ. ಮಲ್ಲಿಕಾ ಅವರ ಮಾತಿಗೆ ಈಗ ಉತ್ತರ ಕೊಡಿ ನೋಡೋಣ. ಯಾಕೆ ವಿಡಿಯೋವನ್ನು ಮಾಡಿಟ್ಕೊಂಡ್ರಿ? ಆ ನಕಲಿ ವಿಡಿಯೋಗಳನ್ನ, ತಿರುಚಿದ ವಿಡಿಯೋಗಳನ್ನ, ಇವತ್ತಿನ ಎಲ್ಲ ತಾಂತ್ರಿಕತೆಯನ್ನು ಬಳಸ್ಕೊಂಡು ನಿಮಗೆ ಬೇಕಾದ ಹಾಗೆ ಆ ವಿಡಿಯೋವನ್ನು ಮಾಡಿಫೈ ಮಾಡಿ ಇವತ್ತು ಬಿಟ್ಟು ಒಂದು ಪ್ರಪೋಗಾಂಡ, ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ರಲ್ಲ. ಏನು ನ್ಯಾಯಾಂಗ, SIT, ಪೊಲೀಸರು ಏನು ಗೆಣಸ್ತಿಂತ ಕೂತಿಯಾರಂತ ಭಾವಿಸಿದ್ರ? ಅಥವಾ ನಮ್ಮಂಥ ಪತ್ರಕರ್ತರ ಸಮೂಹ ಏನು ಸತ್ತೋಗಿದೆ ಅಂತ ಭಾವಿಸಿದ್ರ? ನೀವು ಮಾಡಿದ್ದು, ನೀವು ಉಂಡದ್ದು, ತೇಗಿದ್ದು ಈಗ ಕಕ್ಕುವ ದಿನ. ಕಕ್ಕಿ ನಿಮ್ಮ ಹೊಲಸನ್ನ ನೀವೇ ತಿನ್ನತಕ್ಕದ್ದು, ನೀವೇ ತಿನ್ನಬೇಕು. ಚಿನ್ನಯ್ಯನನ್ನ ಎಷ್ಟು ದಿನ ಬಂಧಿಸಿ ಇಡಬಹುದು ನೀವು? ನಾವು ತೋರಿಸಿದ ಜಾಗವನ್ನೇ ನೀನು ತೋರಿಸಬೇಕು. ಮಲ್ಲಿಕಾ ಹೇಳ್ತಾರೆ, ತನ್ನ ಗಂಡನಿಗೆ ಮೊದಲ ದಿನವೇ ಎಲ್ಲವೂ ಅವ್ರದ್ದು ಫೀಡ್ ಆಗ್ತಾ ಇತ್ತು. SIT ಅವರು ಅಗದು ಮನೆಗೆ ಕಳಿಸಿದ್ರೆ ಅವನು ಆಶ್ರಯ ಕೇಳಿದ, ಅದಕ್ಕಾಗಿ ಕೊಟ್ಟೆ. ಕಾನೂನಾತ್ಮಕವಾಗಿ ಅದು ಅಪರಾಧ ಅನ್ನುವಂಥ ಪ್ರಜ್ಞೆಯೂ ಇರಲಿಲ್ಲ, ಕನಿಷ್ಠ ಮಟ್ಟದ್ದು. ಮೊದಲೇ ಫೀಡಿಂಗ್ ಮಾಡ್ತಾ ಇದ್ರು. ಇಂತಿಂಥ ಜಾಗದಲ್ಲೇ ನೀನು ತೋರಿಸ್ಬೇಕು ಅಂತ ಅದೇ ಜಾಗವನ್ನ ನನ್ನ ಗಂಡ ತೋರಿಸ್ತಾ ಇದ್ದ. ವಿಠ್ಠಲಗೌಡನ ಇಡೀ ಛದ್ಮವೇಷವನ್ನೇ ಮಲ್ಲಿಕಾ ಬಿಚ್ಚಿ ನಿಲ್ಲಿಸಿದ್ದಾರೆ. ತಿಮರೋಡಿಯ ಇಡೀ ಹಣೆ ಬರವನ್ನ ಮಾಧ್ಯಮದ ಎದುರು ಬಿಚ್ಚಿಟ್ಟಿದ್ದಾರೆ. ಮಟ್ಟಣ್ಣ ಅನ್ನುವಂಥ ಏನು ಮಹಾಪ್ರವರ್ತಕ, ಸಮಾಜ ಹೆಣ್ಣಿಗೆ ಎಲ್ಲೆಲ್ಲ ಅನ್ಯಾಯ ಆಗತ್ತೋ ಅಲ್ಲಿಗೆ ನಾವು ನಿಲ್ತೇವೆ. ಬೇರೆ ಕಡೆ ಅತ್ಯಾಚಾರ ಆದ್ರೆ ಅವ್ರಿಗೇನು ಅನ್ಸೋದಿಲ್ಲ, ಬೇರೆ ಕಡೆ ಅನಾಚಾರ ಆದರೆ, ಕೊಲೆ ಆದರೆ ಏನು ಅನ್ಸೋದಿಲ್ಲ. ಇದೇ ಸಮೀರನ ಸಹೋದರರು ಮಾಡಿದ ಎಷ್ಟು ಅಂಜಲಿ ಪ್ರಕರಣ, ನೇಹನ ಪ್ರಕರಣ, ಇವ್ರ ಊರಿನ ಪಕ್ಕ, ಅದಿವರಿಗೆ ಕಣ್ಣೆ ಕಾಣುವುದಿಲ್ಲ. ಸೌಜನ್ಯ 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 ಸೌಜನ್ಯನ ಒಂದು ದಾರುಣವಾದಂಥ ಅತ್ಯಾಚಾರ ಮತ್ತು ಸಾವನ್ನ, ಆ ಒಂದು ಪರಿಸ್ಥಿತಿಯನ್ನ ಎನ್ಕ್ಯಾಶ್ ಮಾಡಿಕೊಂಡಂಥ ನರಾಧಮರು ಯಾರಾದರೂ ಇದ್ದರೆ ಇದೇ ಮಟ್ಟಣ್ಣ, ಇದೇ ತಿಮರೋಡಿ, ಇದೇ ಜಯಂತ, ಇದೇ ವಿಠ್ಠಲಗೌಡ ಮತ್ತು ಸೌಜನ್ಯನ ತಾಯಿ. ಇದು ನಾನು ಹೇಳಿದ್ದಲ್ಲ, ಮಲ್ಲಿಕಾ ಬಾಯ್ಬಿಟ್ಟಂತ ಸತ್ಯದ ಇಡೀ ಪಾಠ. ಚೆನ್ನಯ್ಯನ ಹೆಂಡತಿ ಮಾಧ್ಯಮದ ಎದುರು ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ, ಈಗ ಏನ್ ಹೇಳ್ತಾರೆ ಈ ಬುದ್ಧಿಜೀವಿಗಳು, ಏನ್ ಹೇಳ್ತಾರೆ ಇಲ್ಲಿಯ ಸೃಜನಾತ್ಮಕವಾಗಿ ಕೆಲಸ ಮಾಡುವ ಒಂದಿಷ್ಟು ಮಹಿಳೆಯರು ಸೋನಿಯಾ ಗಾಂಧಿಗೆ ನ್ಯಾಯಕ್ಕಾಗಿ ಪತ್ರ ಬರೆದ್ರಲ್ಲ, ಏನ್ ಹೇಳ್ತೀರಿ? ಇದಕ್ಕೆ ಕೊಡಿ ಉತ್ತರನ. ಸಮಾಜ ಬಂಜೆಯಾಗಿದೆ ಅಂತ ತಿಳ್ಕೊಂಡ್ರೇನು? ನೀವು ಹೇಳಿದ ಎಲ್ಲವನ್ನೂ ಕೇಳ್ತದೆ ಈ ಸಮಾಜ ಅಂತ. ಸಮೂಹ ಸನ್ನಿಗೂ ಒಂದು ಮಿತಿ ಇದೆ. ಸಮಾಜ ಅಷ್ಟು ಬಂಡತನದಿಂದ ಬದುಕ್ತಾ ಇಲ್ಲ. ಆತ್ಮ ಪ್ರಜ್ಞೆ ಇದೆ, ಆತ್ಮಾವಲೋಕನದ ಒಂದು ನೆಲೆ ಇದೆ ಈ ಸಮಾಜಕ್ಕೆ. ತಾನು ನಂಬಿದ ನೆಲೆಯನ್ನ, ಶ್ರದ್ಧಾ ಕೇಂದ್ರವನ್ನ ದಕ್ಕಿಸಿಕೊಳ್ಳುವ ಮತ್ತು ಉಳಿಸಿಕೊಳ್ಳುವಂತ
ಒಂದು ನಿಷ್ಠಾವಂತ ಒಂದು ಪಡೆ ಇದೆ, ನೆನಪಿಡಿ. ಅಷ್ಟು ಸುಲಭದಲ್ಲಿ ನಿಮ್ಮ ಆಟ ನಡೆಯುತ್ತದೆ ಅಂತ ಭಾವಿಸಿದ್ರಲ್ಲ, ಈಗ ತಾಂಡವ ಇದೇ AI ಸಮೀರ್ ಇದೇ ಮುಸುಕುದಾರಿ ಬಂದಾಗ ಈಗ ತಾಂಡವ ಇದೆ, ಆರಂಭ ಆಗಿದೆ ಅಂತನ್ನಲ್ಲ. ಈಗ ತಾಂಡವ ದಂಡಿಯಾಗಿ ನಿಮ್ಮ ಇಡೀ ನಕಲಿ ಗ್ಯಾಂಗಿನ ಬುಡವನ್ನೇ ಅಲ್ಲಾಡಿಸುವುದಲ್ಲ, ಕತ್ತರಿಸಿ ಬಿಸಾಡ್ತಾ ಇದೆ. ಪ್ರತಿದಿನ ಒಂದೊಂದು ಹೊಸ್ತು. ಹೆಗ್ಗಡೆಯವರ ಕುಟುಂಬ, ಹೆಗ್ಗಡೆಯವರು ಹೇಗಿದ್ರು, ನಮ್ಮನ್ನು ಹೇಗೆ ನೋಡ್ಕೊಳ್ತಾ ಇದ್ರು, ಅವರು ನಮಗೆ ಹೇಗೆ ಒಂದು ದೈವ ಸ್ವರೂಪಿಯಾಗಿ ಕಾಣ್ತಾ ಇದ್ರು ಅನ್ನೋದನ್ನು ಮಲ್ಲಿಕಾ ನಿನ್ನೆ ಮೈ ಮರೆತಲ್ಲ, ಮೈಮನ ಮುಟ್ಟುವ ಹಾಗೆ, ಎಚ್ಚರಗೊಳ್ಳುವ ಹಾಗೆ ಅವರ ಮಾತಿನ ಇಡೀ ಸತ್ಯದ ಪಾಠ ಈ ಸಮಾಜಕ್ಕೆ ಅರ್ಥ ಆಗಬೇಕು. ನಾನು ನನ್ನ ವಿಡಿಯೋದಲ್ಲಿ ಇದೇ SITಯ ತನಿಖೆ ಆಗ್ತಾ ಇರುವಂಥ ಹಂತದಲ್ಲೇ ಈ ಮಾತನ್ನು ಹೇಳಿದ್ದೆ. ನಾನು ಚಿನ್ನಯ್ಯನಿಗೆ ಸರಿಯಾದ ಪ್ರೊಟೆಕ್ಷನ್ ಇಲ್ಲ, ತಿಮರೋಡಿ ಮನೆಯಲ್ಲೇ ಉಳಿಸಿಕೊಳ್ಳಲಾಗ್ತಾ ಇದೆ. ಎಷ್ಟೊತ್ತಿಗೂ ಚಿನ್ನಯ್ಯನ ಬದುಕು ಮತ್ತು ಸಾವಿನ ಮಧ್ಯದ ಒಂದು ಗೆರೆ ಅಚಾನಕ್ಕಾಗಿ ಅದು ಕಣ್ಮರೆಯಾಗಬಹುದು. ಚಿನ್ನಯ್ಯನ ಸಾವು ಸಂಭವಿಸಬಹುದು. ಚಿನ್ನಯ್ಯನನ್ನೇ ಇವರೇ ಹೊಡೆದಾಕಬಹುದು. ಹೊಡೆದಾಕಿ ಅದನ್ನು ಹೆಗಡೆ ಕುಟುಂಬದ ಹೆಸರಿಗೆ ಕಟ್ಟಲಿಕ್ಕೆ ಎಲ್ಲ ಸಿದ್ಧತೆ ನಡೆದ ಹಾಗೆ ಕಾಣ್ತಾ ಇದೆ. SIT ಇದನ್ನು ಗಂಭೀರವಾಗಿ ಗಮನಿಸಬೇಕು ಅಂತ ಆರಂಭದಿಂದ ನಾನು ಹೇಳ್ತಾ ಬಂದಿದ್ದೇನೆ. ನನ್ನ ವಿಡಿಯೋ ನೋಡ್ಬೋದು ನೀವು. ಇವತ್ತು ಮಲ್ಲಿಕಾ ಅವರು ಅದನ್ನೇ ರಿಪೀಟ್ ಮಾಡಿದ್ದಾರೆ. ಅದನ್ನೇ, ನನ್ನ ಗಂಡ ಒಮ್ಮೆ SIT ಅವತ್ತು ಹೋಗಿ ಕರ್ಕೊಂಡು ಅವರ ಸುಪರ್ದಿಗೆ ತೆಗೆದುಕೊಳ್ಳದೆ ಇದ್ದಿದ್ರೆ ನನ್ನ ಗಂಡನ ಹೆಣ ಬೀಳ್ತಾ ಇತ್ತು, ಇವರೇ ಕೊಲ್ತಾ ಇದ್ರು. ನನ್ನ ಗಂಡನೇ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನನ್ನನ್ನು ಎಷ್ಟೊತ್ತಿಗೂ ಇವರು ಹೊಡೆದಾಕಬಹುದು, ನಾನು ಜೀವಂತವಾಗಿ ವಾಪಸ್ ಬರೋದು 100ಕ್ಕೆ 99 ಭಾಗ ಸಂದೇಹ. ಇದನ್ನು ನನ್ನ ಗಂಡನೇ ಫೋನ್ ಮಾಡಿ ಹೇಳಿದ್ದಾರೆ. ಎಂಥ ಖತರ್ನಾಕ್ ಇರಬೇಕ್ರಿ ಇವರು. ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಕ್ಕೆ ನ್ಯಾಯ ಕೇಳುವ ಈ ಪಟಿಂಗರು ಇನ್ನೊಬ್ಬನನ್ನು ತಂದಿಟ್ಟುಕೊಂಡು ಬಂಧನದಲ್ಲಿ ಇಟ್ಕೊಂಡು ತಮ್ಮ ಮೂಗಿನ ನೇರಕ್ಕೆ ನಡೆಸ್ಕೊಳ್ಳುವ ಹಾಗೆ ಮಾಡಿ ಇಡೀ ಧರ್ಮಸ್ಥಳದ ವಿರುದ್ಧ ಅವನನ್ನು ಎತ್ತಿ ಕಟ್ಟುವ ಹಾಗೆ ಮಾಡೋದ್ರ ಜೊತೆಗೆ ಅವನನ್ನು ಕೊಂದು ಆ ಪ್ರಕರಣವನ್ನೂ ಧರ್ಮಸ್ಥಳಕ್ಕೆ ಅಂಟಿಸುವ ಹುನ್ನಾರ ನಡೆಸಿದ್ರಲ್ಲ, ಇವರನ್ನೂ ನೀವು ನಂಬ್ತಿರಲ್ಲ, ಇವರ ಹಿಂದೆ ನಿಂತಿರಲ್ಲ. ಈ ಸಮಾಜದ ಬಹುಮಂದಿ ಇವತ್ತಿಗೂ ಮಟ್ಟಣ್ಣ, ತಿಮರೋಡಿ, ಜಯಂತು, ಈ ಸೌಜನ್ಯ ತಾಯಿಯ ಈ ಒಂದು ನಕಲಿ ಆಟವನ್ನು ನಂಬಿಯೂ ನೀವು ಕೂತ್ಕೊಳ್ತಿರಲ್ಲ. ನಿಮ್ಮ ಆತ್ಮವನ್ನು ಕೇಳಿಕೊಳ್ಳಿ. ಇವತ್ತು ಮಲ್ಲಿಕಾ ಮಾತಾಡಿದ ಮಾತುಗಳನ್ನು ಇಟ್ಟುಕೊಂಡು ನೀವು ಧರ್ಮಸ್ಥಳ ಹೆಗಡೆಯವರ ಮತ್ತು ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ವಿರುದ್ಧ ನಿಂತ ಈ ನಕಲಿ ಗ್ಯಾಂಗು ಮತ್ತು ಈ ನಕಲಿ ಪತ್ರಕರ್ತರ ಕೆಲವು ವಿಡಿಯೋಗಳನ್ನು ನಂಬಿಕೊಂಡು ಈ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಪರವಾಗಿ, ನ್ಯಾಯದ ಪರವಾಗಿ ನಿಂತಂಥವರನ್ನು ವಾಚಾಮ ಗೋಚರವಾಗಿ ಬೈತಾ ಇದ್ದೀರಲ್ಲ, ಆತ್ಮಾವಲೋಕನ ಮಾಡಿಕೊಳ್ಳಿ. ಮಲ್ಲಿಕಾ ಮುಗ್ಧೆ, ಅವಳು ನಡೆದಂಥ ಘಟನೆಯನ್ನು ಸರಳವಾಗಿ ಸತ್ಯವಾಗಿ ಎದುರಿಟ್ಟಿದ್ದಾಳೆ. ತಾಕತ್ತಿದ್ರೆ ಅದಕ್ಕೆ ಉತ್ತರ ಕೊಡಿ. ಇಡೀ ಗ್ಯಾಂಗಿನ ಭ್ರಷ್ಟಾಚಾರವನ್ನು ಮತ್ತು ಅವರ ಷಡ್ಯಂತ್ರವನ್ನು, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದನ್ನು ಸಂಪೂರ್ಣವಾಗಿ ಇಂಚಿಂಚು ಮಲ್ಲಿಕಾ ತನ್ನ ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ದಾಳೆ. ಆ ಮಾತು ಇವತ್ತು ಧರ್ಮಸ್ಥಳದ ಇಡೀ ಶ್ರದ್ಧಾ ಕೇಂದ್ರದ ವಿರುದ್ಧ ನಿಂತಂಥ ಈ ಪಟಿಂಗರ, ನಕಲಿಗಳ, ಈ ಷಡ್ಯಂತ್ರದ ಗ್ಯಾಂಗಿನ ಅಸಲಿಯತ್ತನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟಿದೆ. ಈಗ ಇದೆ ತಾಂಡವ, ಈಗ ಆರಂಭ ಆಗಿದೆ. ಈಗ ನಿಜವಾದಂಥ ಟಾರ್ಗೆಟ್ ಧರ್ಮಸ್ಥಳದ ಇನ್ನೊಂದು ಕಥನ ಈಗ ಬಿಗಿನಿಂಗ್. ಇದು ಕಾಯ್ತಾ ಇರಿ. ಯಾವ್ಯಾವ ರೀತಿಯ ತಾಂಡವ ಆಗತ್ತೆ ಅನ್ನೋದನ್ನು ಇಡೀ ಸಮಾಜ ಬೆರಗಿನಿಂದಲ್ಲ ಮೈಮುಟ್ಟು ನೋಡ್ಕೊಳ್ಳುವ ಹಾಗೆ ನೋಡಬೇಕಾಗಿದೆ. ಈ ಪಟಿಂಗರ ಮಾತನ್ನು ನಂಬಿ ಇಡೀ ಧರ್ಮಸ್ಥಳದ ವಿರುದ್ಧ ಮಾತಾಡುವ, ಬೈಯುವ, ಅದರ ಪರವಾಗಿ ನಿಂತವರನ್ನು ವಾಚಾಮ ಗೋಚರವಾಗಿ ಪಬ್ಲಿಕ್ಕಲ್ಲಿ ಸಾಧ್ಯತೆ ಇದೆ, ಯೂಟ್ಯೂಬಲ್ಲಿ
ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಅಲ್ಲಿ ಬರೆಯಬಹುದು, ಮಾತಾಡಬಹುದು, ಬೋ ಮಗ ಸೂ ಮಗ ಏನು ಬೇಕಾದ್ರೂ ಹೇಳ್ಬೋದು ಅನ್ನುವಂಥ ಈ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ಬಳಸದಂಥ ಇದೇ ಜನಗಳು ಇವತ್ತು ಧರ್ಮಸ್ಥಳದ ಪ್ರಕರಣವನ್ನು ಮತ್ತೆ ಮತ್ತೆ ನಿಮ್ಮ ಆತ್ಮವನ್ನು ಮುಟ್ಟುಕೊಂಡು ಮಲ್ಲಿಕಾ ಹೇಳಿದ ಮಾತಿನ ಆಧಾರದಲ್ಲಿ ಈ ನಕಲಿ ಗ್ಯಾಂಗಿನ ನಿಜ ಚಿತ್ರವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಮುಂದಾಗಬೇಕಾಗಿದೆ. ಆ ಮೂಲಕ ಸಾಮೂಹಿಕವಾಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿದೆ. ನೆನಪಿಡಿ, ಸಾಮೂಹಿಕವಾಗಿ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕಾಗಿದೆ. ನಮಸ್ತೆ.